ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇವತ್ತಿನ ನನ್ನ ಲಾಗಿಗೆ ನಿಮಗೆಲ್ಲ ಸ್ವಾಗತ. ನೋಡಿ, ಇವಾಗ ಟೈಮ್ ಆಗಿದೆ 7:30 ಸ್ನೇಹಿತರೆ. ನಾನು ಆ್ಯಕ್ಚುಲಿ ಜಲ್ದಿನೇ ಹೇಳತ್ತೀನಿ, ಇವಾಗ ಲೇಟ್ ಏನು ಮಾಡತ್ತಿಲ್ಲ. ಅಂದರೆ 5:45 ಒಳಗಡೆನೇ ಹೇಳ್ತೀನಿ ಸ್ನೇಹಿತರೆ. 2 ಡೇಸ್ ಆಯಿತು. ಅಮ್ಮು ಸ್ವಲ್ಪ ಲೇಟ್ ಮಾಡಿ ಹೇಳ್ತಾಳೆ, 6:30 ಹೇಳ್ತಾಳೆ. ಎದ್ದು ಸ್ನಾನ ಮಾಡಿ ಅಮ್ಮನ ನಾಷ್ಟನೂ ಆಯಿತು. ನಾಷ್ಟ ಮಾಡಿ ಸ್ನಾನ ಮಾಡಿ ಇವತ್ತು ಜುಟ್ಟು ಹಾಕೊಂಡಿದ್ದಾಳೆ ನೋಡಿ, ಜುಟ್ರಾಣಿ ಜುಟ್ಟು ಹಾಕೊಂಡಿದ್ದಾಳೆ. ಹೆಂಗೆ ನೋಡ್ತಿದ್ದಾಳೆ ನೋಡಿ. ಬನ್ನಿ ಸ್ವಲ್ಪ ಬಿಸಿನೀರು ಕುಡಿಯೋಣ. ಇವತ್ತಿನ ನನ್ನ ಲಾಗ್ ಏನೇನಾಗುತ್ತೆ ಅಂತೇಳಿ ತೋರಿಸ್ತೀನಿ. 2-3 ದಿನ ಆಯಿತು ಲಾಗ್ ಹಾಕಿಲ್ಲ ಸ್ನೇಹಿತರೆ, ಸಾರಿ. ಯಾಕೆ ಹಾಕೋಕ್ಕಾಗಲಿಲ್ಲ ಅಂದರೆ ಮಳೆ ಇರೋ ಕಾರಣಕ್ಕಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ವಿಡಿಯೋ ಹಾಕೋಕ್ಕಾಗಲಿಲ್ಲ ಸ್ನೇಹಿತರೆ, ಸಾರಿ. ಇಲ್ಲಿ ನೋಡಿ ನನ್ನ ಮಗಳು ಹೆಂಗೆ ಕಾಣ್ತಿದ್ದಾಳೆ ಅಂತ ಹೇಳಿ ಅವಳಿಗೆ ತೋರಿಸ್ತೀನಿ ರೀ. ಟೇರಮ್ಮ ಇಲ್ಲಿ ನೋಡಿ, ಫುಲ್ ಶರ್ಟ್ ಟೈಪ್ ಹಾಕೊಂಡಿದ್ದಾಳೆ. ಯಾಕಂದರೆ ಚಳಿ ಇದೆಯಲ್ಲ, ಹಾಗಾಗಿ. ನೋಡಿ, ಹಾಯ್ ಹಾಯ್ ಬೋಲ್ದೆ ಅಮ್ಮ, ಹಾಯ್ ಬೋಲೆ, ಹಾಯ್ ಬೋಲಮ್ಮ, ಹಾಯ್ ಕರ, ಹಾಯ್ हाय हाँ नहीं हाँ हाय हाय बोल, हाय हेलो हाय. हाँ अम्मा तेरा नाम क्या, तेरा नाम क्या? हाँ नहीं, तेरा नाम क्या, तेरा नाम क्या? अम्मा तुम्हारा अब्बा का नाम क्या? अम्मा अब्बा का नाम क्या? अम्मी का नाम क्या है? की देख रही है, मालूम नहीं तुझे? ಒಮ್ಮೆ ಕೇಳೋಣ ಒಂಥರ ಅನ್ನತ್ತಾಳೆ ಸ್ನೇಹಿತರೆ ಇವಳು. ಅಂದರೆ ನಾ ಅಂತಿದ್ದೀನಿ, ಅಂದರೆ ನಾ ಹಾಯ್ ಅಂತ ಹೇಳ್ತಿದ್ದೀನಿ, ಅವರು ಹಾಯ್ ಅನ್ನತ್ತಾಳ್ರಿ. ನೋಡಿ ಸ್ನೇಹಿತರೆ, 2-3 ದಿನ ಆಯ್ತು ಲಾಗ್ ಹಾಕಿಲ್ಲ, ಸಾರಿ. ಯಾಕಂದರೆ ಮಳೆ ಇರೋ ಕಾರಣಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಕ್ತೀನಿ, ಇವತ್ತು ವಿಡಿಯೋ ಹಾಕ್ತೀನಿ ನೋಡಿ. ಇಲ್ಲಿ ನೋಡಿ, ಹಸು ಆಯ್ತಂದ್ರೆ ನೆಮ್ ಅಂತಾಳೆ ಸ್ನೇಹಿತರೆ ಅವಳು. ಅಮ್ಮ ನೆಮ್ 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 ಶೀ 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 ಅಮ್ಮ ನೆಮ್ ಬೋಲ. ನೋಡಿ ಸ್ನೇಹಿತರೆ ಹೆಂಗಂತಾಳೆ, ನೆಮ್ ಅಂದರೆ ನೆಮ್ ಬೇಕಂತಾಳೆ ಸ್ನೇಹಿತರೆ. ಎಷ್ಟು ಶಾನೆ ಇದೆಲ್ಲ. ಇಲ್ಲಿ ನೋಡಿ ಹಿಂಗೆ ಮಾಡ್ತಾಳೆ ನೋಡಿ, ನೀರು ಚಾಲು ಮಾಡೋದು. ನಿನ್ನೆ ಏನು ಮಾಡಿದ್ದಾಳೆ, ಹೊರಗಡೆ ಏನೋ ಮಾಡ್ತಿದ್ದೆ, 2 ಚಾವಿ ಚಾಲೂ ಮಾಡಿಬಿಟ್ಟಿದ್ದಾಳೆ. ಇದು ಕ್ಯಾನಿಂದು ಮತ್ತು ಇದು ಕ್ಯಾನಿಂದು 2 ಚಾಲೂ ಮಾಡಿಬಿಟ್ಟಿದ್ದಾಳೆ ಸ್ನೇಹಿತರೆ. ಮನೆಯೆಲ್ಲ ನೀರು. ಸಿಟ್ಟು ಬಂತು, ಏನು ಮಾಡೋಕ್ಕಾಗುತ್ತೆ ಹೇಳಿ. ಬಡಿಯೋಕ್ಕೂ ಆಗಲ್ಲ, ಬಿಡೋಕ್ಕಾಗಲ್ಲ. ಆದ್ರೂ ಒಂದು ಬಿತ್ತು, ಹೋಗೇ ಬಿಟ್ಲು ಹೊರಗೆ. ಹಿಂಗಿದೆ ನೋಡಿ ಸ್ನೇಹಿತರೆ ನಮ್ಮದು. ಬನ್ನಿ ಇವಾಗ ಸ್ವಲ್ಪ ನೀರು ಕುಡಿತೀನಿ. ನೀರಂದರೆ ಸ್ವಲ್ಪ ಬಿಸಿನೀರು, ಆಮೇಲೆ ಜೀರಿಗೆ, ಅಜ್ವಾನ್ ಇದೆಲ್ಲ ಹಾಕಿ, ಆಮೇಲೆ ಸ್ವಲ್ಪ ಲೆಮನ್ ಹಾಕಿ ಸ್ವಲ್ಪ ನೀರು ಕುಡಿದ್ರೆ ದೇಹಕ್ಕೂ ಒಳ್ಳೆಯದು. ನಮ್ಮ ಡೈಜೆಷನ್ ಸಿಸ್ಟಮು ಚೆನ್ನಾಗಿರುತ್ತೆ, ಆಮೇಲೆ ಹಸುನೂ ಆಗಲ್ಲ. ಹಾಗಾಗಿ ನಿಮಗೆಲ್ಲ ಗೊತ್ತಾ ಸ್ನೇಹಿತರೆ, ನಾನು ಸಿಕ್ಕಾಪಟ್ಟೆ ತಿಂಡಿ ಪೋತಿ ಅಂದರೆ ಏನ್ರಿ ತಿಂತಾ ಇರ್ತೀನಿ ಯಾವಾಗಲೂ. 24 ತಾಸು ಅಂತಾರಲ್ಲ, ಸಾರಿ 12 ಗಂಟೆ ಎಲ್ಲ ತಿಂತಾನೆ ಇರ್ತೀನಿ. ಅಂದರೆ ಆ ರೀತಿ ಏನಿಲ್ಲ, ಊಟ ಆದಮೇಲೆ ಆಮೇಲೆ ಅನ್ಕೋತ ಸಾರ ಒಂದು ಪೂರ್ತಿ ಡೇ ಒಳಗೆ 1-2-3 ಸತಿ ಏನಾರೆ ಮ್ಯಾಗಿನ ತಿಂದೇ ಇರ್ತೀನಿ ಸ್ನೇಹಿತರೆ. ಮ್ಯಾಗಿನ ಅಂದರೆ ಸೇವು ಚುಮುರಿ ಇದೆ, ಅದು ಬಿಟ್ಟರೆ ಮತ್ತೇನು ಅಂಥದ್ದೇನು ವೆರೈಟಿ ಏನಿಲ್ಲ. ನಾವು ಅಷ್ಟೊಂದೇನು ವೆರೈಟಿ ಏನು ಮಾಡಲ್ಲ ಸ್ನೇಹಿತರೆ. ಹೀಗೆ ವಿಶೇಷವಾಗಿ ಯಾವಾಗರೆ ಮಾಡಿದರೆ ಅಷ್ಟೇ. ಮತ್ತು ನೀವೆಲ್ಲರೂ ಆರಾಮಿದ್ದೀರಾ ಸ್ನೇಹಿತರೆ? ನೀವೆಲ್ಲರೂ ಆರಾಮಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಿ ಕೊನೆವರೆಗೂ ನೋಡಿ, ನನ್ನ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾಕಂದರೆ ನಿಮ್ಮ ಕಮೆಂಟ್ಗೋಸ್ಕರ ನಾನು ಎಷ್ಟು ವೇಟ್ ಮಾಡ್ತಾ ಇರ್ತೀನಿ, ಬಟ್ ಯಾರ್ದು ಕಮೆಂಟ್ ಬಂದಿರೇ ಇರಲ್ಲ. ಸೊ ಬೇಜಾರಾಗುತ್ತೆ ಒಂದು ಕ್ಷಣಕ್ಕೆ. ಕಮೆಂಟ್ ಯಾರೂ ಮಾಡಿಲ್ಲಪ್ಪ ಇವತ್ತು, ಅಂದರೆ ನನ್ನ ವಿಡಿಯೋ ಯಾರೂ ನೋಡಿಲ್ಲ ಅನಿಸುತ್ತೆ. ಹಾಗೆ ಹೀಗೆ ಒಬ್ಬೊಬ್ರು ನೋಡಿದ್ರೂ ಕಮೆಂಟ್ ಮಾಡಿರಲ್ಲ ಸ್ನೇಹಿತರೆ. ಆದರೂ ಕಮೆಂಟ್ ಮಾಡಿದರೆ ನನಗೊಂಥರ ರಿಚ್
ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನೀರಿಟ್ಟಿದ್ದೀನಿ, ಸ್ವಲ್ಪ ನೀರು ಕುಡಿಬೇಕಂತ ಹೇಳಿ. ನೋಡಿ ಅಮ್ಮೋ ಶಾನಿ ಹಾಯೋ ಅದೇ ಅಮ್ಮೋ ಹಾಯ್ ಹಾಯ್ ಅಮ್ಮ ಹಾಯ್. क्या है अम्मा? हाँ है हाँ ಇಲ್ಲಿ ನೋಡಿ ಹೆಂಗೆ ಕಾಣ್ತಿದ್ದಾಳೆ ನನ್ನ ರಾಣಿ, ನನ್ನ ಜೀವ, ನನ್ನ ಜೀವಕ್ಕಿಂತ ಹೆಚ್ಚು ಸ್ನೇಹಿತರೆ ನನ್ನ ಮಗಳು. ಯಾಕಂದರೆ ಇವಳು ನನಗೊಂಥರ ವಜ್ರದ ಹಾಗೆ, ವಜ್ರದ ಮುತ್ತಿದ್ದ ಹಾಗೆ ಇವಳು. ವಜ್ರದ ಮುತ್ತು ಎಲ್ಲಿ ಸಿಗಲ್ಲ. ಇದು ಸಮುದ್ರಕ್ಕೆ ಹೋಗಬೇಕು ಮುತ್ತು ತರಬೇಕಂದ್ರೆ, ಸಮುದ್ರದಿಂದ ಬಂದಿರೋ ಮುತ್ತು. ನಿಜವಾಗ್ಲೂ ಸ್ನೇಹಿತರೆ ನನ್ನ ಮಗಳು ಸಮುದ್ರ ಒಳಗೆ ಇರುವಂಥ ಡೈಮಂಡು. ಯಾಕಂದರೆ ಸ್ನೇಹಿತರೆ ಇವಳನ್ನು ನಾವು ಪಡಿಬೇಕಂದ್ರೆ ತುಂಬ ಪುಣ್ಯ ಮಾಡಿರಬೇಕು ಅನಿಸುತ್ತೆ ನಮಗೆ. ಯಾಕಂದರೆ ಇಂಥ ಒಳ್ಳೆ ಮಗಳು, ಇಂಥ ಶಾನೆ ಮಗಳು, ಇಂಥ ಒಳ್ಳೆ ಮಗಳ ದೇವ್ರು ನಮ್ಗೆ ಕೊಟ್ಟಿದ್ದಾನಲ್ಲ, ನಮ್ಮ ಜೀವನ ಸಾರ್ಥಕ ಆಯಿತು ಸ್ನೇಹಿತರೆ. ನಿಜ ಹೇಳ್ತಿದ್ದೀನಿ, ನನ್ನ ಮಗಳು ಇನ್ನೂ 1 ವರ್ಷದ್ದು, ಆದರೆ ಅವಳ ಮೆಚುರಿಟಿ ಮೈಂಡ್ ಇಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಹಬ್ಬ ಯಾರ ದೃಷ್ಟಿನೂ ಬೆಳಬಾರ್ದು ನನ್ನ ಮಗಳಿಗೆ ಅಂತೀನಿ ನಾನಂತರೂ. ಯಾಕಂದರೆ ಅಷ್ಟು ಕ್ಯೂಟಾಗಿ ಇಷ್ಟೇ ಇದ್ದಾಳಲ್ಲ ಸ್ನೇಹಿತರೆ. ಅವಳಿಗೆ ಅಪ್ಪ ಅಮ್ಮ ಅಜ್ಜಿ ಅಜ್ಜ ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟ ಸ್ನೇಹಿತರೆ ಅವಳಿಗೆ. ಅಮ್ಮ ನನ್ನ ಲೈಫಲ್ಲೇ ಇಂಥ ಚುರುಕಾಗಿರೋ ಮಗನ್ನ ಯಾವಾಗಲೂ ನೋಡೇ ಇಲ್ಲ ಅನಿಸುತ್ತೆ ನನಗೆ. ನೋಡೇ ಇಲ್ಲ ಸ್ನೇಹಿತರೆ. ಯಾಕಂದರೆ ಅಷ್ಟು ಚುರುಕಿದ್ದಾಳೆ ನೋಡಿ. ಏನಾದರೂ ಕೀಡ್ಗೀಡ ಮಾಡ್ತಾ ಇರ್ತಾಳೆ. ಎಲ್ಲ ತೆಗಿಯೋದು ಹಾಕೋದು, ನಾ ಎಲ್ಲ ಸ್ವಚ್ಛ ಮಾಡ್ತೀನಿ, ಅವಳೆಲ್ಲ ತೆಗಿತಾಳೆ. ಏನು ಹೇಳೋದು, ಆಡ್ತಾಳೆ, ಹಾಗೇನಿಲ್ಲ, ಚೆನ್ನಾಗಿ ಆಡ್ತಾಳೆ. ಆಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅವಳಿಗೆ. ತೆಗಿಯೋದು ಮಾಡೋದು ಆಡ್ತಾಳೆ. ನೋಡಿ ಗ್ಯಾಸ್ ಹತ್ರ ಇಲ್ಲೇ ಬಿಸಿನೀರಿದೆ. ಅವನು ಕೇಳಲ್ಲ ಹೇಳಿದ ಮಾತು. ನೋಡಿ ಅಮ್ಮೋ ಕೀ ಲಾಯಮ್ಮ ರಕ್ಕಿಂಗೆ. ಇನ್ನು ನೋಡಿ ಗ್ಯಾಸ್ ತೆಗ್ದಿದ್ದಾಳೆ ಸ್ನೇಹಿತರೆ. ಅದು ತೆಗ್ದು ಅಲ್ಲಿ ಹೋಗಿದ್ಲು, ಇದು ತೆಗ್ದು ಇಲ್ಲಿ ಹೋಗಿದ್ಲು. ಶಾನು 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 ನೋಡಿ. ಶಂಬುಡಿಗೆ ನೋಡಿ, ಶಂಬುಡಿಗೆ ನೋಡಿ, ನೋಡಿ ಶಂಬುಡಿಗೆ ನೋಡಿ, ನೋಡಿ ಶಂಬುಡಿಗೆ ನೋಡಿ. ಹಸ 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 ಶೀಶಿ ಅಮ್ಮ ಶೀ. ಶಂಬುಡಿ ಕೇಳಲ್ಲ ಇವಳು ಶಂಬುಡಿ. ಅಡುಗೆ ಮಾಡಬೇಕು ಸ್ನೇಹಿತರೆ. ಇವತ್ತು ನಾಷ್ಟ ಏನಾದರೂ ತಿಂತೀವಿ ಬಿಡಿ, ಆದರೆ ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡ್ತೀನಿ. ಏನು ಮಾಡಬೇಕು ಅಂತ ಆಮೇಲೆ ಯೋಚನೆ ಮಾಡಿ ಮಾಡ್ತೀನಿ. ಬೇಗ ಎದ್ದಿರೋದಲ್ಲ, ಹಾಗಾಗಿ ಸ್ವಲ್ಪ ನಿದ್ದೆ. ಅಂದರೆ ನಿನ್ನೇನು 5:40ಕ್ಕೆ ಎದ್ದಿರೋದು, ಇವತ್ತೂ 5:44ಕ್ಕೆ ಎದ್ದಿರೋದು. ಇನ್ನು ಮುಂದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಡೈಲಿ ಬೇಗ ಏಳಬೇಕು ಸ್ವಲ್ಪ. ಯಾಕಂದರೆ ಸ್ವಲ್ಪ ವಾಕಿಂಗ್ ಮಾಡಬೇಕು, ಸ್ವಲ್ಪ ಯೋಗ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ 2 ಡೇಸ್ ಆಯ್ತು ಯೋಗಾನ ಮಾಡ್ತಿದ್ದೀನಿ, ಆಮೇಲೆ ವಾಕಿಂಗ್ ಮಾಡ್ತಿದ್ದೀನಿ. ಇವತ್ತು ಮಳೆ ಇತ್ತು ಸ್ನೇಹಿತರೆ, ಹಾಗಾಗಿ ಹೊರಗಡೆ ಹೋಗಿ ವಾಕಿಂಗ್ ಮಾಡೋಕ್ಕಾಗಲಿಲ್ಲ. ಮನೆಯಲ್ಲೇ ಸ್ವಲ್ಪ ರೌಂಡ್ ಹಾಕಿ ಸ್ವಲ್ಪ ವಾಕಿಂಗ್ ಮಾಡಿಕೊಂಡೆ. ಯಾಕಂದರೆ ನನಗೇನು ಸ್ವಲ್ಪ ಹೆಲ್ದಿಯಾಗಿರ್ಬೇಕಲ್ಲ, ನನಗೇನು ಹೆಲ್ತ್ ಪ್ರಾಬ್ಲಮ್ ಏನಿಲ್ಲ, ಆದ್ರೂ ನಮ್ಮ ಬಾಡಿನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಒಳ್ಳೇದಲ್ಲ ಸ್ನೇಹಿತರೆ. ನನ್ನ ಏಜಕ್ಕೂ ನನ್ನ ವೇಟಿಗೂ ನನ್ನ ಬಾಡಿಗೂ ಏನೇನು ಲಿಂಕ್ ಇಲ್ಲ ಸ್ನೇಹಿತರೆ. ಹಾಗಾಗಿ ಇನ್ನು ಮುಂದಾದರೂ ಸ್ವಲ್ಪ ಆದ್ರೂ ವೆಯ್ಟ್ ಕಮ್ಮಿ ಮಾಡ್ಕೊತೀನಿ. ನನ್ನ ಹೈಟಿಗೆ ನನ್ನ ಇದಕ್ಕೆ ಒಂದು 50 kg ಆದರೂ ನಾ ಇರಬೇಕು. ಇಲ್ಲಪ್ಪ ನಾನು ತುಂಬಾ ಫ್ಯಾಟ್ ಆಗಿದ್ದೀನಿ, 74 kg ಆಗಿದ್ದೀನಿ. ಹಾಗಾಗಿ ಏನು ಮಾಡೋದು, ಏನಾದರೂ ಮಾಡಿ ಸ್ವಲ್ಪ ಆದ್ರೂ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಯೋಗ ಮಾಡಿ
ಆಮೇಲೆ ಸ್ವಲ್ಪ ವಾಕಿಂಗ್ ಮಾಡಿ ತಿನ್ನೋ ಐಟಮ್ ಆಯಿಲಿ ಫುಡ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನೀವ್ಯಾರೂ ನನಗೆ ಕಮೆಂಟ್ ಹಾಕಲಿಲ್ಲ ಸ್ನೇಹಿತರೆ, ನೋಡಿ ನೀವು ಮಾಡಿ ಡಯಟ್ ಅಂತ ಹೇಳಿ. ಸೊ ಹಾಗಾಗಿ ನಿಮ್ಮ ಜೊತೆ ಅದು ನಾನೇನು ಶೇರ್ ಮಾಡಲ್ಲ, ಮಾಡ್ತೀನಿ ಆದರೆ ಜಾಸ್ತಿ ಅದನ್ನೇ ಅಂತ ಹೇಳಿ ಏನಿಲ್ಲ ಸ್ನೇಹಿತರೆ. ನನ್ನ ಡೈಲಿ ರೂಟೀನ್ ಏನಿರುತ್ತೆ ಅದನ್ನು ನಾನು ಶೇರ್ ಮಾಡ್ತೀನಿ. ಯಾರಾದರೂ ಒಬ್ಬರು ಕಮೆಂಟ್ ಹಾಕಿದ್ರೆ ಅಂದರೆ ನಾನು ಅದ್ರದ್ದು ಲಾಗ್ ಸ್ಟಾರ್ಟ್ ಮಾಡಬೇಕು ಡಯಟ್ ಪ್ಲ್ಯಾನ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಯಾರೂ ನಂಗೆ ಲಾಗ್ ಅಂದರೆ ಇದು ಮಾಡಲಿಲ್ಲ, ಕಮೆಂಟ್ ಮಾಡಲಿಲ್ಲ. ಹಾಗಾಗಿ ನನಗೇನು ಅದ್ರ ಡಯಟ್ ಬಗ್ಗೆ ನಾನೇನು ಯೋಚನೆ ಮಾಡಲ್ಲ ಈ ಸದ್ಯಕ್ಕೆ. ಅಂದರೆ ನನ್ನ ಪರ್ಸ್ನಲ್ ಲೈಫ್ ಒಳಗೆ ನಾನು ಇಟ್ಕೊಂಡಿರ್ತೀನಿ. ಅಂದರೂ ಸ್ವಲ್ಪ ಏನಿರುತ್ತಲ್ಲ ಅದನ್ನು ನಾನು ತೋರಿಸ್ತೀನಿ ಅಷ್ಟೇ. ಅದೇ ಲಾಗ್ ಅಂತೇನಿಲ್ಲ, ಬೇರೆ ಇಂಟ್ರೆಸ್ಟ್ ಇರೋ ಲಾಗನ್ನು ಇನ್ನು ಮುಂದೆ ಮಾಡ್ತೀನಿ ಸ್ನೇಹಿತರೆ. ಯಾಕಂದರೆ ನಮ್ಮ ಜಗತ್ತಿನಲ್ಲಿ ತಿಳ್ಕೊಳ್ಳೋ ಅಂತ ತುಂಬ ಇದೆ ಸ್ನೇಹಿತರೆ. ಆದರೆ ಒಬ್ಬೊಬ್ರಿಗೆ ಗೊತ್ತಿರುತ್ತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿ ಮಾತಾಡಿದರೆ ಅದಕ್ಕೂ ನಾನು ಸಾರಿ ಕೇಳ್ತಿದ್ದೀನಿ ಸ್ನೇಹಿತರೆ. ನೋಡೋಣ, ಏನಾದರೂ ವಿಡಿಯೋ ಮಾಡ್ಬೇಕು ಅನ್ಕೊತೀನಿ. ಏನಾದರೂ ಒಂದು ಸಮಸ್ಯೆನೂ ಬರುತ್ತೆ, ಅಂದರೆ ಸಮಸ್ಯೆ ಅಂದರೆ ಅಷ್ಟೇನು ದೊಡ್ಡ ಸಮಸ್ಯೆ ಅಂತಲ್ಲ, ಮಳೆ ಅದು ಇದು. ಹಾಗಾಗಿ ಅಮ್ಮು ಸ್ವಲ್ಪ ಕಿರಿಕಿರಿ, ಮೊನ್ನೆ ಹುಷಾರದು ಏನು ಇದ್ದಿದ್ದಿಲ್ಲ. ಹಾಗಾಗಿ ನೋಡಿ, ಅದು ಬಿಸಿನೀರು ಮುಟ್ಟಕ್ಕೆ ಹೋಗ್ತಿದ್ದಾಳೆ ಅಮ್ಮು, ಬಿಸಿನೀರು ಅಂಥೇಳಿ. ಅದು ಮುಟ್ಟಕ್ಕೆ ಹೋಗ್ತಾಳಂತ ಹೇಳಿ ನಾನು ಇಲ್ಲಿ ತೊಗೊತೀನಿ, ಅವಳು ಅಲ್ಲೇ ಮುಟ್ಟಕ್ಕೆ ಹೋಗ್ತಿದ್ದಾಳೆ. ನೋಡಿ ಅಮ್ಮು, ನನ್ನ ಮಗಳು ನಿಮಗೆಲ್ಲ ಹೇಗೆ ಅನ್ನಿಸ್ತಾಳೆ ಹೇಳಿ ಸ್ನೇಹಿತರೆ. ನಿಮಗೆಲ್ಲ ಚೆನ್ನಾಗಿ ಅನ್ನಿಸ್ತಾಳ ಅಥವಾ ವಾಂಡ್ ಅನ್ನಿಸ್ತಾಳ, ಸೈಲೆಂಟ್ ಅನ್ನಿಸ್ತಾಳ, ಏನು ಅನ್ನಿಸ್ತಾಳೆ ಹೇಳಿ ಕಮೆಂಟ್ ಮಾಡಿ. ಮತ್ತು ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ, ನನಗೆ ಸಪೋರ್ಟ್ ಮಾಡಿ. ನಾನು ಮನೆಯಲ್ಲೇ ಕೂತು ಏನಾದರೂ ಮಾಡ್ಬೇಕಂತ ಹೇಳಿ ಮಾಡ್ತಿದ್ದೀನಿ. ಪ್ಲೀಸ್ ಸಪೋರ್ಟ್ ಮೀ ಸ್ನೇಹಿತರೆ. ಯಾರೆಲ್ಲ ವಿಡಿಯೋ ನೋಡ್ತೀರಿ ನನ್ನ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ಕೊನೆವರೆಗೂ ನನ್ನ ವಿಡಿಯೋ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ. ನಿಮ್ಗೆ ಇಷ್ಟ ಅನಿಸಿದರೆ ನನ್ನ ಹಳೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಇರಲಿ ಸ್ನೇಹಿತರೆ. ನಾನು ಇದನ್ನೇ ಕೇಳ್ಕೊಳ್ಳೋದು, ನನ್ನ ಮಗಳಿಗಿನ್ನೂ ಜಾಸ್ತಿ ಪ್ರೀತಿ ತೋರಿಸಿ. ಸರಿ ಸ್ನೇಹಿತರೆ, ನೀರು ಕಾದಿದೆ, ನೀರು ಕುಡಿತೀನಿ, ಆಮೇಲೆ ಸಿಗ್ತೀನಿ. ಅಡುಗೆ ಏನಾದರೂ ಮಾಡಿದರೆ ಶೇರ್ ಮಾಡ್ಕೊತೀನಿ, ಇಲ್ಲಾಂದರೆ ಮತ್ತೆ ಏನಾದರೂ ನೋಡ್ತೀನಿ. ಮತ್ತೇನು ಡೈಲಿ ರೂಟೀನ್ ಇದೆಯಲ್ಲ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ನಾವು ಮುಗಿಸ್ಕೊಂಡು ನೋಡಿ ಸ್ನೇಹಿತರೆ, ನಮ್ಮ ಕಾಕನ ಮಗ ಬಂದಿದ್ದ, ಅವನ ಜೊತೆ ಅಮ್ಮ ಆಟ ಆಡ್ತಿದ್ಲು. ಹಾಗೆ ಅಜ್ಜಿ ನಾಷ್ಟ ಕೊಟ್ಟು ಕಳಿಸಿದ್ಲು ಅಮ್ಮನಿಗೋಸ್ಕರ. ಆಲ್ರೆಡಿ ಅಮ್ಮ ತಿಂದಿದ್ಲು ಅಂಥೇಳಿ ಅಮ್ಮನ ನಾಷ್ಟ ನಾನೇ ತಿಂದೆ, ಚೆನ್ನಾಗಿತ್ತು. ನೋಡಿ ಆಟ ಆಡ್ತಿದ್ದಾರೆ ಇಬ್ಬರು. ಇಲ್ಲಿ ನೋಡಿ ಸ್ನೇಹಿತರೆ, ಅಡುಗೆ ಮಾಡ್ತಿದ್ದೀನಿ. ಇದು ಎಲ್ಲ ಥರ ಕಾಳು ಮಿಕ್ಸು ಅಲ್ಲಿ ಇಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ರೊಟ್ಟಿ ಅಥವಾ ಚಪಾತಿ ಮಾಡಿಬಿಡ್ತೀನಿ. ಇದು ನೋಡಿ अम्मा शी क्या खाया क्या खाया क्या खाया आ कर दे. ಇದು ನೋಡಿ ಸ್ನೇಹಿತರೆ, ಎಣ್ಣೆಯಲ್ಲಿ ಉಳ್ಳಾಗಡ್ಡಿ ಮತ್ತು ಟೊಮಾಟೊ ಎಲ್ಲ ಫ್ರೈ ಆಗ್ತಿದೆ. ಇವಾಗ ಇದಕ್ಕೆ ಖಾರದ ಪುಡಿ ಹಾಕ್ತೀನಿ 2 ಸ್ಪೂನು. ಖಾರ ನಮ್ಮದು ಖಾರ ಇದೆ ಸ್ನೇಹಿತರೆ, ಹಾಗಾಗಿ 2 ಸ್ಪೂನ್ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ.
ಚೆನ್ನಾಗಿ ಖಾರ 2 ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇನ್ನೇನಿಲ್ಲ ಸ್ನೇಹಿತರೆ, ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದು ಮೊಳಕೆ ಕಾಳುಗಳು ಇದ್ದವಲ್ಲ ಅದು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಆಯಿತು ಮೊಳಕೆ ಕಾಳಿನ ಪಲ್ಯ. ನಾನು ಅದು ಮೊಳಕೆ ಕಾಳು ಹಾಕೋದು ವಿಡಿಯೋ ಮಿಸ್ ಆಗಿದೆ ಸ್ನೇಹಿತರೆ. ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಮುಗಿದೋಯ್ತು, ಇದು ಪಲ್ಯ ರೆಡಿ ಆಗುತ್ತೆ. ಆಮೇಲೆ ರೊಟ್ಟಿ ಮಾಡ್ಬೇಕಂತ ಹೇಳಿ ನಾನು ಹಿಟ್ಟು ನಾದ್ಕೊಂಡು ರೊಟ್ಟಿ ಮಾಡಿದೆ, ಅಂದರೆ ಕ್ಯಾಮ್ರಾ ಇಡೋಕ್ಕೆ ಎಲ್ಲಿ ಇದು ಇಲ್ಲಲ್ಲ, ಹಾಗಾಗಿ ಮಾಡಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ರೊಟ್ಟಿನೂ ಮಾಡಿದೆ, ಹಾಗೆ ಇನ್ನು ಊಟ ಮಾಡ್ತೀವಿ.